ಗುಡ್ ಮಾರ್ನಿಂಗ್, ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ವಿಶಾಲ್ ರೆಡ್ಡಿ ವ್ಲಾಗ್ಸ್. ಎಲ್ರಿಗೂ ಸ್ವಾಗತ. ಗುಡ್ ಮಾರ್ನಿಂಗ್ ಫ್ರಮ್ ಗೋವಾ. ಸೊ ಇವತ್ತು ಗೋವಾಯಿಂದ ಹೊರಡ್ತಾ ಇದ್ದೀವಿ. ಫೈನಲಿ ಇವತ್ತು ಹೊರಡ್ತಾ ಇದ್ದೀವಿ. ಸೊ ಎಡ್ವಿನ್ ಅಂಕಲ್ ಮನೆಯಿಂದ ಇವತ್ತು ಹೊರಡ್ತಾ ಇದ್ದೀವಿ ನಾವು. ವಿ ಡೈರೆಕ್ಟ್ಲಿ ಗೋಯಿಂಗ್ ಟು ಹುಬ್ಳಿಯಿಂದ ಬೆಂಗಳೂರು. ಸೊ ಬಾಯ್ ಹೇಳ್ತಾ ಈ ಮನೆಗೆ. ಒನ್ಸ್ ಅಗೇನ್ ಬ್ಯೂಟಿಫುಲ್ ಸ್ಟೇ ಆಗಿತ್ತು ಇಲ್ಲಿ. ಸೊ ದಿಸ್ ಇಸ್ ದ ಹಾಲ್. ರೂಮ್ ಟವರ್ ಏನೋ ಮಾಡಿಸಿಲ್ಲ, ಬಿಕಾಸ್ ಅವ್ರದ್ದು ಮನೆ ಇದು. ಐ ಡೋಂಟ್ ವಾಂಟ್ ಪ್ರೈವಸಿ ಇದು ಮಾಡೋದಕ್ಕೆ ಇಷ್ಟ ಇಲ್ಲ. ಸೊ ಬ್ಯೂಟಿಫುಲ್ ಹೌಸ್. ನಾನು ನಿಮಗೆ ಒಂದು ವ್ಯೂ ತೋರಿಸೋಕೆ ಇಷ್ಟಪಡ್ತೀನಿ. ಇದರಲ್ಲಿ ತೋರಿಸ್ತೀರಿ. ಕಿಚನ್ ಏರಿಯಾದಲ್ಲಿ ಇಲ್ಲಿ ಅಡುಗೆ ಮಾಡ್ತಾ ಆ ವ್ಯೂ ಎಷ್ಟು ಚೆನ್ನಾಗಿದೆ ಅಂದರೆ ಮೇನ್ ರೋಡಲ್ಲಿ ಈ ಟೆರೆಸ್, ಪ್ರೈವೇಟ್ ಟೆರೆಸ್ ಇದೆ ಅಲ್ಲಿ ನೋಡಿ. ಹೈವೇ ಎಷ್ಟು ಬ್ಯೂಟಿಫುಲ್ ಆಗಿದೆ. ಅಡುಗೆ ಮಾಡ್ತಾ ಇಲ್ಲಿಂದ ಅಲ್ಲಿ ನೋಡ್ಬೋದು. ಚೆನ್ನಾಗಿದೆ. ಇಲ್ಲಿ ಓಪನ್ ಕೂಡ ಮಾಡಿಬಿಟ್ಟು ಅಲ್ಲಿ ಕೂತ್ಕೋಬೋದು. ತುಂಬ ಚೆನ್ನಾಗಿದೆ. ಆ್ಯಂಡ್ ದಿಸ್ ಇಸ್ ದ ಹಾಲ್ ಏರಿಯಾ. ಅಲ್ಲೊಂದು ಬೆಡ್ರೂಮ್, ಇಲ್ಲೊಂದು ಬೆಡ್ರೂಮು, ಡೈನಿಂಗ್ ಏರಿಯಾ. ಎಷ್ಟು ಬ್ಯೂಟಿಫುಲ್ ಆಗಿ ಮಾಡಿದ್ದಾರೆ ಅಂದರೆ ಇಲ್ಲಿ ಬಾಲ್ಕನಿ ಓಪನ್ ಆಗಿದೆ. ಬಿಗ್ ಟೆರೆಸ್ ಇದೆ. ಅಂದರೆ ಗೆಟ್ ಟುಗೆದರ್ಗಾಗಲಿ ಎಲ್ಲ ಫ್ಯಾಮಿಲಿ ಕೂತ್ಕೊಂಡು ಜಸ್ಟ್ ಚಿಲ್ ಮಾಡೋದಕ್ಕೆ ತುಂಬ ಚೆನ್ನಾಗಿದೆ. ಸೊ ಡನ್ ಗೈಸ್, ನಮ್ಮ ಗೋವಾ ಟ್ರಿಪ್ ಎಂಡ್ ಆಯಿತು. ಮಧ್ಯದಲ್ಲಿ ಒಂದು ಕೆಲಸನೂ ಆಯಿತು. ಮಿಕ್ಕಿದ ವಿಷಯ ನಿಮ್ಗೆ ಹೋಗ್ತಾ ಬಾಕ್ಸ್ ತಿಳಿಸ್ತೀನಿ. ಸೊ ಆ್ಯಸ್ ಆಫ್ ನೌ ವಿ ಆರ್ ಡೈರೆಕ್ಟ್ಲಿ ಗೋಯಿಂಗ್ ಟು ಬ್ಯಾಂಗ್ಳೂರ್. ಲೇಟ್ ಆಯ್ತು ಹೊರಡೋದು. ಯೂಶ್ವಲಿ ನಾವು 6 o'clock ಹೊರಡ್ತೀವಿ ಎಲ್ಲಿಂದ. ನಾವು ಇವತ್ತು 8:30 ಆಯ್ತು. ಬಿಕಾಸ್ ನಿನ್ನೆ ರಾತ್ರಿ ಸುವಾಂಚ್ ಬೀಚಲ್ಲಿ 12 ಗಂಟೆವರೆಗೂ ನಾವು ಆಟ ಆಡ್ತೀವಿ. ಲಾಸ್ಟ್ ಡೇ ಅಲ್ವಾ, ಸೊ ಲೈಟಿಂಗ್ ಪ್ಲೇ ಅಂತ ಬಿಟ್ಬಿಟ್ಟೆ. ಸೊ ಹುಬ್ಳಿ ಯಾಕಂದರೆ ಇನ್ ಕೇಸ್ ನಂಗೆ ನಿದ್ದೆ ಬಂದರೆ ಐ ವಿಲ್ ಸ್ಟಾಪ್ ಓವರ್ ಇನ್ ಹುಬ್ಳಿ, ಅದೇ ಡೈರೆಕ್ಟ್ಲಿ ಟು ಬ್ಯಾಂಗ್ಳೂರ್. ಓಕೆ ಸುವಾಂಚ್, ಗುಡ್ ಮಾರ್ನಿಂಗ್ ಹೇಳಿ. ಸುವಾಂಚ್ ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್ ಮಗನೇ. ಇಲ್ಲಿ ನೋಡು ಲುಕಿಯ ಸೇ ಗುಡ್ ಮಾರ್ನಿಂಗ್. ಐ ಲವ್ ಯು ಆಲ್. ಓಕೆ, ನಮ್ದೆಲ್ಲ ಪ್ಯಾಕಿಂಗ್ ಆಗಿ ಎಲ್ಲ ರೆಡಿ ಇದೆ. ಹಾಯ್ ಪ್ರಿಯ, ಗುಡ್ ಮಾರ್ನಿಂಗ್. ಪಾಪ ಪ್ರಿಯಾ ಬೆಳಗ್ಗೆ ಎದ್ದು 6:30 ಎದ್ದಿದ್ದಾಳೆ. ನನ್ನ ಮಲ್ಗಾಕ್ಬಿಟ್ಲು. ಎದ್ಬಿಟ್ಟು ಫುಲ್ ಪ್ಯಾಕಿಂಗ್ ಎಲ್ಲ ಅಂದರೆ ರೀಪ್ಯಾಕ್ ಮಾಡ್ಬೇಕಾಯ್ತು ಅಷ್ಟೇ. ಹಂಗಲ್ಲ, ಅದು ದಟ್ಸ್ ಆಲ್ಸೋ ಬಿಗ್ ಥಿಂಗ್. ಅಷ್ಟೇ ಅಂದರೆ ಆ ಥರ ಅಲ್ಲ. ಹಂಗೆ ಜನ ಅನ್ಕೋತಾರೆ ಏನು ನೀವು ಹೋದಾಗೆಲ್ಲ ಹೋಗೋ ಕಡೆ ಎಲ್ಲ ಪ್ಯಾಕಿಂಗ್ ಮಾಡ್ತಾ ಇರ್ತಾರಂತ. ನಾನು ಫಾರ್ ಮೈ ಕಂಫರ್ಟ್ ಐಮ್ ವೆರಿ ಶರ್ಟ್ಸ್ ಆ್ಯಂಡ್ ಇದು ಹೊಸ ಟಿ ಶರ್ಟ್ ತೊಗೊಂಡು ಹೊರಡೋಣ. ಹಾಂ ಮಗನೆ, ಯು ಗೋಯಿಂಗ್ ಟು ಅಮ್ಮ ಹೌಸ್. ಅವ್ನು ಸಿಕ್ಕಾಪಟ್ಟೆ ಅಮ್ಮನ ಮಿಸ್ ಮಾಡ್ಕೋತಾ ಇದ್ದಾನೆ. 2 ದಿವಸದಿಂದ ಅಮ್ಮ ಮಿಸ್ ಯು ಅಂತ ಇದ್ದಾನೆ. ಅಮ್ಮ ಮನೆಗೆ ಹೋಗೋಣ ಅಂತ ಇದ್ದಾನೆ. ಸೊ ಅಮ್ಮಗೆ ಫೋನ್ ಮಾಡಿಬಿಟ್ಟು ಹೇಳಿದೆ ಈ ಥರ ಇದು ಮಾಡ್ತಾ ಇದ್ದಾನಂತ. ಸೊ ಈ ವ್ಯೂ ನೋಡಿ ಗೈಸ್, ಎಷ್ಟು ಚೆನ್ನಾಗಿದೆ. ಇದೊಂದು ಬಾಲ್ಕನಿಂದ ವ್ಯೂ. ಇಸ್ಂಟ್ ಇಟ್ ಬ್ಯೂಟಿಫುಲ್? ಪೀಸ್ಫುಲ್ ಆಗಿದೆ ನೋಡಿ, ಎಷ್ಟು ಪೀಸ್ಫುಲ್ ಆಗಿದೆ. ಆ್ಯಂಡ್ ದಿಸ್ ಇಸ್ ದ ಹೈವೇ. ತುಂಬ ಚೆನ್ನಾಗಿದೆ. ವೆರಿ ನೈಸ್ ಆ್ಯಂಡ್ ವಿ ಹ್ಯಾಡ್ ಅ ವಂಡರ್ಫುಲ್ ಸ್ಟೇ. ಥ್ಯಾಂಕ್ಸ್ ಟು ಎಡ್ವಿನ್ ಅಂಕಲ್ ಒನ್ಸ್ ಅಗೇನ್. ಎಡ್ವಿನ್ ಅಂಕಲ್ ಬಗ್ಗೆ ಪ್ರೀವಿಯಸ್ ವ್ಲಾಗಲ್ಲಿ ಹೇಳಿದೆಲ್ಲ, ವಂಡರ್ಫುಲ್ ಪರ್ಸನ್. ಥ್ಯಾಂಕ್ ಯು ಅಂಕಲ್, ಥ್ಯಾಂಕ್ ಯು ಸೋ ಮಚ್. ಇಫ್ ಯು ವಾಚಿಂಗ್ ದಿಸ್ ವ್ಲಾಗ್. ಗೊತ್ತಿಲ್ಲ ನೀವು ನೋಡ್ತಿರಲ್ವ, ಅಲ್ಲ ನಿಮ್ಮ ಭಾಷೆ ಬರುತ್ತಾ ಇಲ್ವ ಅಂತ. ಬಟ್ ಥ್ಯಾಂಕ್ ಯು ಫಾರ್ ಸಚ್ ಅ ವಾರ್ಮ್ ಹಾಸ್ಪಿಟಾಲಿಟಿ. ನಮ್ಮವರೇ ಮಾಡಲ್ಲ, ಒಂದೊಂದು ಸರ್ತಿ ಫುಲ್ ಮನೆಯೇ ಬಿಟ್ಕೊಟ್ಟಿದ್ದಾರೆ. ಅಂದರೆ ಅವ್ರಿಗದು 30 ಕಿಲೋಮೀಟರ್ಸು ಎಲ್ಲ ಬಂದು ಚೆನ್ನಾಗಿ ಅರೇಂಜ್ ಮಾಡಿ, ಅಂದರೆ ಎಲ್ಲ ನನಗೆ ತೋರಿಸಿ ಹೋದರು. ಮಗು ಇದೆ ಅಂದ್ಬಿಟ್ಟು ಬೇಗನೆ ಬಂದರು ಪಾಪ. ಇಂಥ ಜನ ಸಿಗೋದು ತುಂಬ ಕಷ್ಟ. ಬಟ್ ಐ ಆಮ್ ಲಕ್ಕಿ ಟು ಹ್ಯಾವ್ ಸಚ್ ಪೀಪಲ್ ಇನ್ ಮೈ ಲೈಫ್ ಅಂತ ಹೇಳ್ಬೋದು. ಸೊ ಡನ್ ಗೈಸ್. ಸೊ ಅಂಕಲ್, ಥ್ಯಾಂಕ್ ಯು ಇಫ್ ಯು ಆರ್ ವಾಚಿಂಗ್ ದಿಸ್. ಐ ಡೋಂಟ್ ನೋ ವೆದರ್ do you watch my vlogs or no, I really don't know. Thank you so much from myself, Priya, and especially from Suwan side. He had a wonderful time. ನೋಡಿ ಮಜಾ ಮಾಡ್ಕೊಂಡು ಆಟ ಆಡ್ಕೊಂಡಿದ್ದ. ಡನ್ ಗೈಸ್, ಹೋಗುವ, ಬಾಯ್. ಹೊರಟಾದ್ಮೇಲೆ ಅರ್ಧ ಗಂಟೆಗೆ ನಾನು ನಿದ್ದೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ರೆ. ನನಗೆ ಸಿಕ್ಕಾಪಟ್ಟೆ ಪ್ರಿಯಾಗಿ ಹೇಳಿದೆ ಒಂದು ದಿವಸ ಬಿಟ್ಬಿಟ್ಟು ಹೋಗೋಣ ಅಂತ. ಇಲ್ಲ ಹೊರಟ್ಬಿಡೋಣ ಅಂತ ಹೇಳಿದ್ಲು. ಸೊ ಐ ಆಲ್ಸೋ ಡಿಸೈಡ್ ಟು ಗೋ. ಬಟ್ ತುಂಬ ಸುಸ್ತಾಗ್ತಿದೆ. ನಿನ್ನೆ ತುಂಬ ಆ್ಯಕ್ಟಿವಿಟೀಸ್ ಎಲ್ಲ ತುಂಬ ಜಾಗಕ್ಕೆ ಹೋದ್ವಿ. ಆಮೇಲೆ ಬೀಚಲ್ಲಿ ಲೇಟ್ ಆಯ್ತಲ್ವ. ಯೂಶ್ವಲಿ ವೆನೆವರ್ ವಿ ಟ್ರಾವೆಲ್ ನಾವು ಬೇಗ ಮಲ್ಕೊಂಡ್ಬಿಡ್ತೀವಿ. ಸೊ ಇನ್ನೂ ನಿದ್ದೆ ಇದು ಮಾಡ್ತಾಯಿದೆ. ಇನ್ನೂ ನಿದ್ದೆ ಬರ್ತಾಯಿದೆ ನನಗೆ. ಅರ್ಧ ಗಂಟೆ ನಿದ್ದೆ ಮಾಡಿಬಿಟ್ಟೆ. ಹೊರಟ್ಬಿಟ್ಟು ಒಂದು 3/4 ಗಂಟೆ ಆಗಿತ್ತು. ಅಷ್ಟರಲ್ಲೇ ನಿದ್ದೆ ಮಾಡಿಬಿಟ್ಟೆ. ಯಾವ್ದು SK ಗಾರ್ಡನ್ ಅಂತ ಫ್ಯಾಮಿಲಿ ರೆಸ್ಟೋರೆಂಟ್ ಇದೆ. ಪ್ರಿಯಸ್ ಹಂಗ್ರಿ, ಆಮಲ್ಸ್ ಹಂಗ್ರಿ. ಇಲ್ಲಿ ತಿಂಡಿ ತಿನ್ಕೊಂಡು ಹೊಡ್ತೀವಿ. ಐ ಡೋಂಟ್ ನೋ ಹೆಂಗಿರುತ್ತೆ ಅಂತ, ಬಟ್ ಸ್ಟಿಲ್
ಮುಂದೆ ಏನೂ ಇಲ್ಲ. ಇಟ್ಸ್ ನಾಟ್ ಗುಡ್ ಟು ಟೇಕ್ ಅ ರಿಸ್ಕ್. ನಾನು ಹಂಗಿರುತ್ತೆ ಬನ್ನಿ, ಲೆಟ್ಸ್ ಗೋ ಆ್ಯಂಡ್ ಈಟ್ ಬ್ರೇಕ್ಫಾಸ್ಟ್. ಚಾಯ್ ಚಾಯ್. ಟೂ ಇಡ್ಲಿ ಗಾಡಿ. ಸ್ವಂಚ್, ಗುಡ್ ಮಾರ್ನಿಂಗ್. ಹ್ಞೂ ಆಯ್ತು ಮಗನೇ. ವಾಟ್ ಈಟಿಂಗ್ ಸ್ವಂಚ್? ಇಡ್ಲಿ. ಓಕೆ ಚಲೋ ಗೈಸ್. ನಾನು ಆ್ಯಸ್ ಯೂಶ್ವಲ್ ಇಡ್ಲಿ ತರಿಸಿದೆ. ನಾನು ಸ್ವಂಚ್ ಇಡ್ಲಿ, ಪ್ರಿಯಾ ಅವ್ರ ಮಸಾಲೆ ದೋಸೆ ತಿಂತಿದ್ದಾರೆ. ಹೇಗಿದೆ ಪ್ರಿ ಮಸಾಲೆ ದೋಸೆ? ಚೆನ್ನಾಗಿದೆ, ಬಟ್ ಇಷ್ಟು ಖಾರ ಪುಡಿ ಹಾಕಿ. ಹಾಂ, ಖಾರ ಪುಡಿ ಹಾಕಿದಾರಲ್ಲ ಸಾಂಬಾರಿಗೆ. ಹಾಂ, ಸ್ಪೈಸಿ ಇದೆ ತಾನೆ? ತುಂಬ ಸಿಕ್ಕಾಪಟ್ಟೆ ಖಾರ ಇದೆ ಅಂತೆ. ಮತಲಬ್ ತೀಖಾ है, तीखा सांबार. बोलो बोलो, खाने नहीं हो रहा है. मसाला स्पाइस पाउडर डाल दिया शायद. सिक्कापಟ್ಟೆ ಖಾರ ಇದೆ ಸಾಂಬಾರು. ಓಕೆ ಡನ್, ಬ್ರೇಕ್ಫಾಸ್ಟ್ ಡನ್. ಇವನು ಏನು ಮಾಡಕ್ಕೆ ಬಿಡಲ್ಲ ಈ ಹುಡುಗ. ಇವನು ಹೇಗಿತ್ತು ಪ್ರಿಯಾ? ಪ್ರಿಯಾ ಚೆನ್ನಾಗಿ ತಿನ್ನಲ್ಲ ಮಸಾಲೆ ದೋಸೆ, ಆನಿಯನ್ ತಪ್ಪ ಅಂದ್ಕೊಂಡು. ಹಾಂ, ನಾನು ಒಂದೆರಡು ಅಲ್ಲ ಒಳ್ಳೇದು ತಿಂದರೆ ಪಾಪ ಅವ್ಳು ಸಿಕ್ಕಾಪಟ್ಟೆ ಪೇಪರ್ ದೂಸೋದು ಹೊಟ್ಟೆ ತಿಂದಿಲ್ಲ ಅವಳಿಗೆ. ನಾನು 2 ಇಡ್ಲಿ ತಿಂದೆ. ಸೊ ಆಲ್ಮೋಸ್ಟ್ ಗುಡಿನ. ಸೊ ಲೆಟ್ಸ್ ಗೋ. ಈಗ ಹೋಪ್ಫುಲಿ ಐ ಡೋಂಟ್ ಸ್ಲೀಪ್. ಇದೊಂದು ಒಳ್ಳೆ ನನಗೆ ದೊಡ್ಡ ಟಾಸ್ಕ್ ಆಯಿತು. ಮಲ್ಗೋದೇ ದೊಡ್ಡ ಟಾಸ್ಕ್ ಆಯಿತು ನನಗೆ. ಅಂದು ಎದ್ಬಿಟ್ಟು ಓಡಿಸೋ ದೊಡ್ಡ ಟಾಸ್ಕ್ ಆಯಿತು. ಹೋಪ್ಫುಲಿ ಚೆನ್ನಾಗಿರುತ್ತೆ ಜರ್ನಿ. ನೆಕ್ಸ್ಟು ಲಂಚಿಗೆ ನಿಲ್ಲಿಸ್ತೀವಿ. ಊಟಕ್ಕೆ ಬಂದ್ವಿ. NH ಹೋಟೆಲ್ NH ಗ್ರ್ಯಾಂಡ್ ಅಂತ. ಸೊ ಇಲ್ಲಿಂದ ಊಟ ಆಯ್ತು. ಈಗ ಊಟ ಆದಮೇಲೆ ನೋಡ್ತಾ ಇದ್ದೀವಿ. ಅಲ್ಲಿ ವ್ಲಾಗ್ ಮಾಡೋದಕ್ಕಾಗಿಲ್ಲ, ಮರ್ತೋದೆ ನಾನು ವ್ಲಾಗ್ ಮಾಡೋಕ್ಕೆ. ಚೆನ್ನಾಗಿತ್ತು, ವೆರಿ ಡೀಸೆಂಟ್ ಊಟ. ವಿ ಹ್ಯಾಡ್ ವೆಜ್ ಫುಡ್. ಸೊ ಪ್ರಿಯಾ ಓಡಿಸಿದ್ಲು ಒಂದು 100 ಕಿಲೋಮೀಟರ್. ಪ್ರಿಯಾ ಗಾಡಿ ಓಡಿಸಿದ್ಲು. ನಂಗೆ ನಿದ್ದೆ ಬರ್ತಿತ್ತು. ನಾನು ಸುಮಾರು ಮಲ್ಕೊಂಡ್ಬಿಟ್ಟಿಲ್ಲ. ಆ ಕಡೆ ಟ್ರಾಫಿಕ್ ಇದೆ ಅಂತ ತೋರಿಸ್ತಾ ಇದ್ದಾರೆ ಬೆಂಗಳೂರು ಕಡೆಗೆ. ಅದಕ್ಕೆ ನಂಗೆ ಲೇಟ್ ಹೊರಡೋಕ್ಕೆ ಇಷ್ಟ ಇಲ್ಲ. ಬಟ್ ಎನಿವೇಸ್ ಏನು ಮಾಡೋಕ್ಕಾಗಲ್ಲ. ಈಗ ಟೈಮ್ ರೀಚ್ ಇಟ್ ಬಿ 10 o'clock ಅನಿಸುತ್ತೆ. 10 ಟ್ರಾಫಿಕ್ ಇದೆ. ಇಲ್ಲ 10:30, 11 ಆಗ್ಬೋದು. ರಾತ್ರಿ ಊಟಕ್ಕೆ ಟೆನ್ಷನ್ ನನಗೆ. ಏನು ಮಾಡೋದು ಅಂತ ಗೊತ್ತಿಲ್ಲ. ಅರೆ ಆರ್ಡರ್ ಕರ್ ಲೆಂಗೆ ಸ್ವಿಗ್ಗಿ ಜಿಂದಾಬಾದ್. ಲೆಟ್ಸ್ ಗೋ. ಹಾಯ್ ಸ್ವಾಂಜ್, ವಾಟ್ ಯು ಡ್ರಿಂಕಿಂಗ್ ಮಗ? ನಿಂಬು ಪಾನಿ ಯು ಡ್ರಿಂಕಿಂಗ್. ಚೆನ್ನಾಗಿದ್ಯಾ? ಇಸ್ ಇಟ್ ನೈಸ್? ಚೆನ್ನಾಗಿದ್ಯಾ? ಊಟ ಚೆನ್ನಾಗಿತ್ತು ಪ್ರಿ? ಯೆಸ್, ಇಟ್ ವಾಸ್ ವೆರಿ ನೈಸ್. ಊಟ ಚೆನ್ನಾಗಿತ್ತು, ವೆಜ್ ಊಟ. ಟನ್ ಕೈಸಿಲ್ಲ ನೋಡೋಣ. ಬಾಯ್, ಸಿ ಯು ಲೇಟರ್. See you later. Look at juice. Yeah. ಐಸ್ ಬೇಡ ಐಸ್ ಬೇಡ ಆಯ್ತಾ? ಸಂಜೆ 6 ಗಂಟೆ, ಕಾಫಿ ಟೈಮ್. ಶಿವಾನಂದ ರೆಸ್ಟೋರೆಂಟ್ಗೆ ಹೋಗುವ ಬನ್ನಿ. ಗೈಸ್ ಹೊರಟಾಯ್ತು. ಇಲ್ಲಿಂದ ಟೀ ಕಾಫಿ ಕುಡಿದ್ವಿ. ಇಲ್ಲಿಂದ 258 ಕಿಲೋಮೀಟರ್ ತೋರಿಸ್ತಾ ಇದೆ. 4.25 ಗಂಟೆ ಟೈಮ್ ಆಗ್ತದೆ. ಈಗ 6 ಗಂಟೆ. ಸೊ ಐ ಡೋಂಟ್ ನೋ, ಇನ್ನೂ 4.25 ಗಂಟೆ ಅಂದರೆ 10:30 ರೀಚ್ ಆಗ್ತೀವಿ ರಾತ್ರಿ ಮನೆಗೆ. ನಾನು ಹೇಳಿದೆ ಪ್ರಿಯಾಗಿ ಬೇಡ ಇದು ಹೊರಡೋದು ಅಂತ. ಇವಳಿಂದಾನೇ ಹೊರಡ್ಬೇಕಾಯ್ತು. ರಾತ್ರಿ ಡ್ರೈವಿಂಗ್ ಮಾಡ್ಬೇಕು ನಾನು. ಆಪ್ಷನ್ ಇತ್ತು, ನಾವು ಇರ್ಬೋದಿತ್ತು ಅಲ್ಲಿ ಇನ್ನೊಂದು ದಿವಸ. ಹೌದು ಇರ್ಬೋದಿತ್ತು. ಇವಳಿಗೆ ಇಷ್ಟ ಆಗಿಲ್ಲ, ಅದಕ್ಕೋಸ್ಕರ ಬರಬೇಕಾಗಿತ್ತು. ಇವಳಿಂದ ನಾನೀಗ ನನ್ಗೆ ಹಿಂಸೆ ಡ್ರೈವ್ ಮಾಡೋದಕ್ಕೆ. ಜಗಳ ಆಗುತ್ತೆ ಮೋಸ್ಟ್ಲಿ ಇವತ್ತು. ಡಿನ್ನರ್ಗೆ ಬಂದ್ವಿ. ಬ್ಯಾಂಗ್ಳೂರ್ಗೆ ಬಂದಾಯಿತು. ಮನೆ ಹತ್ರ ಉಡುಪಿ ಗಾರ್ಡನ್ ಅಂತ ರೆಸ್ಟೋರೆಂಟ್ ಇದೆ, ಅಲ್ಲಿ ಬಂದಿದ್ವಿ. ಸುವಾಂಶಿಗೆ ಇಡ್ಲಿ ಸಿಕ್ತು. ಸುವಾಂಶ್ ಇಸ್ ಈಟಿಂಗ್ ಇಡ್ಲಿ, ಐ ಆಮ್ ಈಟಿಂಗ್ ದಾಲ್ ಕಿಚಡಿ. ಬೇಬಿ ಕಾರ್ನ್ ಪೆಪ್ಪರ್ ಡ್ರೈ ತಿಂತಾ ಇದ್ವಿ. ಊಟ ಮುಗಿಸ್ಕೊಂಡು ಮನೆಗೆ ಹೋಗ್ತೀವಿ. ಮನೆಗೆ ಹೋಗ್ಬಿಟ್ಟು ಸಿಗ್ತೀವಿ, ಇಲ್ಲ ನಾಳೆ ಬೆಳಗ್ಗೆ ಸಿಗ್ತೀವಿ. ಓಕೆ ಗೈಸ್, ಬಾಯ್, ಗುಡ್ ನೈಟ್. ಓಕೆ, 11:30 ಆಗ್ತದೆ. ಊಟ ಎಲ್ಲ ಮಾಡ್ಕೊಂಡು ಆಚೆನೇ ಊಟ ಮಾಡಿದ್ವಿ. ಉಡುಪಿ ಗಾರ್ಡನ್ ಹೋಗಿದ್ವಿ ಊಟಕ್ಕೆ. ನಾನು ಸುವಾಂಶ್, ಪ್ರಿಯಾ ನೋಡಿದ್ರಲ್ಲ. ಸುವಾಂಶ್ ಹ್ಯಾಡ್ ಇಡ್ಲಿ. ಸುವಾಂಶ್ ಇಸ್ ಟು ಎಕ್ಸೈಟೆಡ್. ನಾವು ವಿಡಿಯೋ ಮಾಡಿದಾಗ ಇದು ಬರ್ತಾನೆ ಮಾತಾಡೋದಕ್ಕೆ. ಸೊ ಡನ್ ಗೈಸ್, ಕತ್ಲೆ ಇದೆ ಇಲ್ಲಿ.
ಸೊ ನಿಮ್ಮೆಲ್ಲರಿಗೆ ಈಗ ಬೆಳಗ್ಗೆ ಸಿಗ್ತದೆ 11:45 ಆಗ್ತದೆ. ವೇಕೊಂಡು ಸ್ಲೀಪ್ ಸ್ನಾನ ಗೀನ ಆಯಿತು. ಲಿಟಲ್ ಟಯರ್ಡ್. ನಿಮ್ಮೆಲ್ಲರಿಗೆ ನಾಳೆ ಬೆಳಗ್ಗೆ ಸಿಗ್ತೀವಿ. ಬಾಯ್, ಗುಡ್ ನೈಟ್.